ನಾನು 2-3 ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಮೈ ಇನ್ಫೋಸಿಸ್ _ಡೈರೀಸ್ ಅಂತ ಏನಿತ್ತು, ಅದರಲ್ಲಿ ಇನ್ಸ್ಟಾಗ್ರಾಮಿಂದ ಏನೋ ಪ್ರಾಬ್ಲಮ್ ಆಗಿ ಅದ್ರಲ್ಲಿ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಪೋಸ್ಟ್ ಮಾಡೋದು ಯಾರಿಗೂ ರೀಚ್ ಆಗ್ತಾಯಿಲ್ಲ ಅಂತ. ಸೊ ನಾನು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ, ಅದು ಇಲ್ಲಿ ಹಾಕಿದ್ದೀನಿ ನೋಡಿ, ಮೈ ಇನ್ಫೋಸಿಸ್ ಡೈರೀಸ್ ಅಂತ. ಸೊ ಇದನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ನಾನು ಇನ್ಮೇಲೆ ಏನೇ ಜಾಬ್ ಡೀಟೇಲ್ಸ್ ಆಗಲಿ ಮತ್ತು ವರ್ಕ್ಶಾಪ್ ಡೀಟೇಲ್ಸ್ ಆಗಲಿ ರೆಫರಲ್ಸ್ ಏನೇ ಇದ್ರು ನಾನು ಹೊಸ ಅಕೌಂಟಿಂದ ಕೊಡ್ತೀನಿ ನಿಮಗೆ, ಹಳೆ ಅಕೌಂಟ್ ಸರಿ ಹೋಗೋ ತನಕ. ಸೊ ಕೀಪ್ ಸಪೋರ್ಟಿಂಗ್. ಒಂದಿಂದ ಫಾಲೋ ಮಾಡ್ತಿರೋ ಫಾಲೋವರ್ಸಿಗೆ ಗೊತ್ತಿದೆ ನಾನು ಎಷ್ಟು ಜನಕ್ಕೆ ರೆಫರ್ ಮಾಡಿದ್ದೀನಿ, ಹಾಗೆ ಎಷ್ಟು ಜನಕ್ಕೆ ರೆಫರ್ ಮಾಡಿ ಕೆಲಸ ಕೊಡಿಸಿದ್ದೀನಿ ಅಂತ. ಆಲ್ಮೋಸ್ಟ್ 350+ ಜನಕ್ಕೆ ನಾನು ಇನ್ಫೋಸಿಸ್ ಮತ್ತು ಬೇರೆ ಕಡೆ ಆಲ್ರೆಡಿ ಕೆಲಸ ಕೊಡಿಸಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್. ಇನ್ನೂ ಜಾಸ್ತಿ ರೆಫರಲ್ಸ್ನ ನಾನು ತರ್ತೀನಿ ಇನ್ಫೋಸಿಸಲ್ಲಿ ಮತ್ತು ಬೇರೆ ಕಡೆ 2 ಕಡೆನೂ. ಸೊ ಹಾಗೆ ಮೈಸೂರಲ್ಲಿ ವಾಕ್ ಇನ್ ಡ್ರೈವ್ ಯಾವಾಗ ಅಂತ ತುಂಬ ಜನ ಕೇಳ್ತಾ ಇದ್ರಿ, ಅದ್ರದ್ದು ಅಪ್ಡೇಟ್ ಕೊಡ್ತೀನಿ ಬನ್ನಿ. ಹಾಗೆ ಅದಕ್ಕೆ ರೆಫರಲ್ ಕೂಡ ಮಾಡ್ಕೊಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಮೈಸೂರು ಇನ್ಫೋಸಿಸ್ ಅಲ್ಲಿ ವಾಕ್ ಇನ್ ಡ್ರೈವ್ ಬಂದ್ರೆ ಅಪ್ಡೇಟ್ ಕೊಡಿ ಅಂತ. ಬನ್ನಿ ಅಪ್ಡೇಟ್ ಕೊಡ್ತೀನಿ. ಮೈಸೂರು ಇನ್ಫೋಸಿಸ್ ಅಲ್ಲಿ ಫ್ರೆಶರ್ಸ್ಗೆ ವಾಕ್ ಇನ್ ಡ್ರೈವ್ ನಡೀತಾ ಇದೆ ಫಾರ್ ದ ರೋಲ್ ಪ್ರೋಸೆಸ್ ಎಕ್ಸಿಕ್ಯೂಟಿವ್. ಡೇಟ್ ಬಂದು February 8, ಟೈಮಿಂಗ್ಸ್ ಬಂದು 9:30 to 12 PM ತನಕ ಇರುತ್ತೆ. ಡೊಮೈನ್ ಬಂದು ಟ್ಯಾಕ್ಸೇಷನ್ ವಾಯ್ಸ್ ಪ್ರೋಸೆಸ್, ಇದು ಕಂಪ್ಲೀಟ್ ವಾಯ್ಸ್ ಪ್ರೋಸೆಸ್ ಇರುತ್ತೆ. ಎಜುಕೇಶನ್ 2023 ಇಂದ 2024 ಬ್ಯಾಚ್ ಕಾಮರ್ಸ್ ಗ್ರಾಜುಯೇಟ್ಸ್ ಆರ್ ಎಲಿಜಿಬಲ್ ಟು ಅಟೆಂಡ್ ದಿಸ್ ವಾಕ್ ಇನ್. ಇದು ಡೇ ಶಿಫ್ಟ್ ಇರುತ್ತೆ. ಹಾಗೆ ಇದಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ನಿಮಗೆ ಹಿಂದಿ ಮತ್ತೆ ಇಂಗ್ಲಿಷ್ ಬರಲೇಬೇಕು. ನಿಮ್ಮ ಮೈಸೂರು ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ವಾಕ್ ಇನ್ ಅಟೆಂಡ್ ಮಾಡಕ್ಕೆ ಹೇಳಿ. ಹಾಗೆ ಜಾಬ್ಗೆ ರೆಫರಲ್ ಬೇಕು ಅಂದ್ರೆ ವಿಡಿಯೋ ನನಗೆ ಕಳಿಸಿ ರೆಫರಲ್ ಅಂತ ಹಾಕಿ. ಲೊಕೇಶನ್ ಇಲ್ಲ ಸ್ಕ್ರೀನ್ ಮೇಲೆ ಹಾಕಿದೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.